ಕೆಟ್ಟವರಿಲ್ಲ ಅಂತ ದೊಡ್ಡವರು ಹೇಳಿಲ್ವಾ? ನೀನಿವತ್ತು ಮೋಸ ಹೋಗಿರ್ಬೋದು, ಆದ್ರೆ ಮೋಸ ಮಾಡಿದವ್ರನ್ನ ಅಮ್ಮ ಕಳವ ಸುಮ್ಕೆ ಬಿಡೋಕಿಲ್ಲ. ಅಂದ್ರೆ ನನಗ್ ತೊಂದರೆ ಆಯ್ತು ಅಂತ ಇನ್ನೊಬ್ರಿಗೆ ತೊಂದರೆ ಆಗೋವರೆಗೂ ಕಾದು ಅವ್ರು ನೋವು ಅನ್ಭವಿಸೋದನ್ನ ನೋಡಿ ಸುಮ್ಮನಾಗ್ಬಿಡ್ಬೇಕಾ? ನಾನಿಷ್ಟು ವರ್ಷ ಪ್ರೀತಿಸಿ ನಂಬಿ ಕನ್ಸು ಕಟ್ಕೊಂಡಿದ್ದಕ್ಕೆಲ್ಲ ಉತ್ತರನೇ ಇಲ್ವಾ? ಪ್ರೀತಿ ಬೆಲೆನೇ ಇಲ್ವಾ ಮಾವ? ಪಾರು, ನಿನ್ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋಷ್ಟು ಬುದ್ಧಿವಂತ ನಾನಲ್ಲ, ಆದ್ರೆ ಇನ್ನು ಯಾವಾಗ್ಲೂ ಸಂದಾಕಿರ್ಬೇಕು. ನಿನ್ ಕಣ್ಣಿಂದ ಒಂದನೇ ನೀರನ್ನು ಬರ್ಕೊಡ್ದು ಆಟೆ ನಂಗೆ ಗೊತ್ತಿರೋದು. ಆದ್ರೆ ನನ್ನ ಕಣ್ಣೀರ್ಗೆ ಬೆಲೆನೇ ಇಲ್ದಂಗ ಆಗೋಯ್ತಲ್ಲ ಮಾವ. ಇವಾಗ ನಾನು ಅಳ್ತಿದ್ದೀನಿ, ಅವನ್ ಬರ್ತಾನ? ಇಲ್ಲ, ಈಗ ನಾನು ಅಳ್ತಿದ್ದೀನಿ ಅಂತ ಒಂದ್ ತಪ್ಪ ನಾವು ತಿದ್ಕೋತಾನ? ಇಲ್ಲ, ಬಂತ, ನಂಬಿಸ್ತ, ಮೋಸ ಮಾಡ್ತಾ ಹೋಗೇ ಬಿಟ್ಟ. ಒಂದ್ ಹೆಣ್ಣು ನನ್ನ ಮನೆನ ಹೆದ್ರಾಕೊಂಡು ತನ್ನ ಮನೆತನದ ವಿರುದ್ಧವಾಗಿ ಒಬ್ಬ ಜೊತೆ ಹೋಗೋದಕ್ಕೆ ಸಿದ್ಧವಾಗಿದ್ದಾಳೆ ಅಂದ್ರೆ ಅವಳನ್ನ ಎಷ್ಟು ನಂಬಿರ್ಬೇಕು ಮಾವ? ನನ್ನಂತೆ ತ್ರಿವೇದಿ ಆಟ ಆಡಿ ನನ್ನ ಕೊಂದ್ರು ನನಗೆ ನೋವು ಆಗ್ತಿರ್ಲಿಲ್ಲ ಮಾವ. ಇವನು ಪ್ರೀತಿ ಹೆಸರಲ್ಲಿ ಆಟ ಆಡ್ಬಿಟ್ನಲ್ಲ ಮಾವ. ನನ್ನ ಮನ್ಸಿಗೆ ಎಷ್ಟು ನೋವಾಗಿರ್ಬೇಕು ಹೇಳಕ್. ನನ್ನ ಡಾಕ್ಟ್ರು ಮನುಷ್ಯನ ದೇಹದೊಳಗಡೆ ಏನೇನಿದೆ ಅಂತೆಲ್ಲ ಕಣ್ಣಾರ ಕಂಡಿರೋಳು, ಅದನ್ನ ತಿಳ್ಕೊಂಡಿರೋಳು. ಬರೀ ಸಿಂಪ್ಟಮ್ಸ್ ಹೇಳಿದ್ರೆ ಸಾಕು ಮಾವ, ಏನ್ ಕಾಯಿಲೆ ಇದೆ, ಆ ಕಾಯಿಲೆಗೆ ಏನ್ ಔಷಧಿ ಕೊಡ್ಬೇಕು ಅಂತ ನಾನು ಬರ್ತ್ಕೊಡೋಳು, ಅದನ್ನ ನಾನು ಗುಣ ಮಾಡೋಳು. ಇಷ್ಟೆಲ್ಲ ತಿಳ್ಕೊಂಡಿರೋ ನನ್ಗೆ ಸಿದ್ದು ಮನಸ್ಸಲ್ಲಿ ಏನಿದೆ ಅಂತ ನನಗೆ ಕಂಡಿಡಿಯಕ್ಕೆ ಆಗ್ಲಿಲ್ವಲ್ಲ ಮಾವ. ಅವನ ಬಿಹೇವಿಯರ್ ನೋಡಿ ನನಗೆ ಮೋಸ ಮಾಡ್ತಾನೆ ಅಂತ ನನಗೆ ಒಂದ್ಸತಿನೂ ಅನ್ಸ್ಲೇ ಇಲ್ವಲ್ಲ. ನಾನು ಮದ್ವೆ ಆಗ್ತೀನಿ, ಅವನ ಜೊತೆ ನಾನು ಜೀವನ ನಡೆಸ್ತೀನಿ ಅಂತ ಏನೇನೆಲ್ಲ ಕನ್ಸು ಕಟ್ಟಿದ್ದೆ. ಆದ್ರೆ ಅವನು ನಡುತ್ತಾರಿಲ್ಲ, ನನಗೆ ಕೈ ಕೊಟ್ಟು ಹೋಗ್ಬಿಟ್ನಲ್ಲ ಮಾವ. ಹಿಂಗೆಲ್ಲ ಆಗ್ಬಾರ್ದು ಅಂತಾನೆ, ನಿಂಗೆ ಇದೆಲ್ಲ ಗೊತ್ತಾಗ್ಬಾರ್ದು ಅಂತಾನೆ ನನಗೆ ಮೊದಲೇ ವಿಷಯ ಗೊತ್ತಿದ್ರು ನಾನು ನಿನ್ನಿಂದ ಮುಚ್ಚಿಟ್ಬಿಟ್ಟೆ. ಸಿದ್ಧಾರ್ಥ್ ಇಸ್ ಅ ಚೀಟರ್, ಮೋಸಗಾರ. ಆರಾಮಾಗಿದ್ದೀರಾ ಮಾವ? ಇದೇನೇ ಇವನು ಇನ್ನೂ ಮಾವ ಅಂತ ಇದ್ದಾನೆ. ಅಕ್ಕ ನಿಧಾನಕ್ಕೆ ಮಾತಾಡೋ ಕೇಳಿಸುತ್ತೆ. ನಮ್ಮ ದೋಣ್ಗಳು ಮಾರಿಗುಡಿ ಬ್ಯಾಟ್ಟ ಇದ್ದಂಗೆ, ಯಾರು ಅಲ್ಲಾಡ್ಸಕ್ಕಾಯ್ಕಿಲ್ಲ. ತುಂಬ ದಿವಸ ಆಯಿತು ಕಾಣಲಿಲ್ಲ. ಏನಿಲ್ಲ ಮಾವ, ಅದು ನಿಮ್ಮ ಆರೋಗ್ಯದಾಗೆ ಹೊಸಿ ವ್ಯತ್ಯಾಸ ಆಗೈತೆ ಅಂತ ಕೇಳ್ಪಟ್ಟೆ. ಅವತ್ತೇ ಹೊಲ್ಟು ಮತ್ತೇನೋ ಕೆಲಸ ಬಂದು ಬರೋಕ್ಕಾಗಿಲ್ಲ, ಅದಕ್ಕೆ ಒಂದಪ್ಪ ನೋಡ್ಕೊಂಡು ಹೋಗಮ್ಮ ಅಂತ ಬಂದು. ನಮ್ಮ ಕಡೆಯಿಂದ ತಪ್ಪಾಗಿದ್ರು ನಮ್ಮನ್ನು ನೋಡಬೇಕು ಅಂತ ಅನಿಸಿ ಮನೆವರೆಗೂ ಬಂದಿದ್ದೀರಲ್ಲ, ಅದು ನಮ್ಮ ಪುಣ್ಯ. ಅದು ಆವತ್ತೇ ಅದನ್ನು ತಲೆಯಿಂದ ತೆಗೆದಾಕ್ದು. ಅಣ್ಣ ಹೆಂಗೆ ಅವ್ರು ಸೋಮ? ಆರಾಮಾಗವ್ರೆ. ಅಜ್ಜಿ ಆರೋಗ್ಯ ಹೇಗಿದೆ? ಅವರು ಆರಾಮಾಗಿದ್ದಾರೆ. ಅಜ್ಜಿಗೆ ಹೊಸಿಗೆ ಪಾಪ. ನಮ್ಮ ಮೇಲಿನ ಕೋಪ ಅಷ್ಟು ಸುಲಭವಾಗಿ ಹೋಗೋತದಲ್ಲ. ಆಕಾಶ ಬೀಳುವಾಗ ಎಲ್ಲರೂ ತಲೆನೂ ಒಂದೇ ಅಲ್ವಾ? ಆಗಲಿ, ಅವ್ರಿಗೆ ಮನಸ್ಸಾದಾಗಲೇ ನಮ್ಮನ್ನು ಕ್ಷಮಿಸ್ಲಿ. ಏನು ರಮೇ, ಎಲ್ಲೋದ್ರಿ? ಬಂದಿರಿ. ತಗೊಳ್ಳಿ. ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಪ್ಪ. ಮನೇಲೆಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ಎಲ್ರೂ ಕೇಳಿದ್ವಿ ಅಂತ ಹೇಳಪ್ಪ. ಆಗಲಿ. ಸೋಮ, ಕಾಫಿ ಕುಡಿದಾದ್ಮೇಲೆ ಆಚೆ ಬಾ. ಮತ್ತೆ ಸೋಮ, ಏನೊಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಫುಲ್ಲು ಬ್ಯುಸಿ. ಪರ್ಸು, ನನ್ನ ಫೋನೇ ಇಟ್ಕೊತಿಲ್ಲ ಕಲ. ನಾವು ಮಾನ ಮರ್ವಾದೆ ಬಿಟ್ರು ಫೋನ್ ಬಿಡಬಾರ್ದು ಕಲ. ಅದರಿಂದಲೇ ಮಾನ ಮರವಾದೆ ಎಲ್ಲ ಹರಿದು ಹೊಂಟೋಗಿರೋದು. ಯಾಕಲ್ಲ? ಫೋನ್ ಮಾಡಿದವರೆಲ್ಲ ಮದುವೆ ಕ್ಯಾನ್ಸಲ್ ಆಯ್ತಂತೆ.
ಹುಡುಗಿ ಓಡೋದ್ಲಂತೆ. ಮುಂದೇನು ಅಂತೆಲ್ಲ ಕೇಳಿ ಕೇಳಿ ಉರಿಸ್ತಾವ್ರೆ. ಅವ್ರ ಮಾತು ಕೇಳ್ತಿದ್ರೆ ಕಾದು ಕೆಂಡನ ಕಿವಿ ನಿಟ್ಕೊಳಂಗಾಯ್ತದೆ. ಅದಕ್ಕೆ ಬೆಳಿಗ್ಗೆಯಿಂದ ಸಂಜೆ ಗಂಟ ಕ್ವಾರಿಲೇ ಇರ್ತೀವಿ. ಅಲ್ಲೇ ಕುಡಿದು ಸಂಜೆ ಆದ್ಮೇಲೆ ಮನೆಗೆ ಹೋಯ್ತೀವಿ ಆಟೆಯ. ಲವ್ ಸೋಮ, ರಾಜ್ನಂಗೆ ಇದ್ದೋನ್ಕಲ್ಲ ನೀನು, ಆಳಿಗಿಂತ ಕಡೆ ಆಗ್ಬಿಟ್ಟಲ್ಲ. ನಿನಗೆ ನೋಡಕ್ಕೆ ಆಯ್ತಿಲ್ಲಕ್ಕಲ್ಲ. ದೋಸ್ತಿಯಾಗಿ ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಬೇಡಕ್ಕಲ್ಲ. ಯಾವ್ದಾರ ಹುಡುಗಿ ನೋಡಿ ಮದುವೆ ಆಗ್ಬಿಡ್ಲ ತಗೆ. ಈ ಮಾತು ಹೇಳ್ಬೇಡ ನೀನು. ಆ ಶಿವ ಪಾರ್ವತಿಗೆ ಏನಾದ್ರೂ ಆಗ್ಬೇಕು, ಆಗ್ಲೇ ನನಗೆ ನೆಮ್ಮದಿ. ನೀನೇನೋ ಮಾಡಿ ದಬಾಕ್ತೀನಿ ಅಂತ ಬಂದೆ. ಏನ್ ಕಿಸ್ದಪ್ಪ? ಇಬ್ಬರನ್ನು ಮನೆ ಕರೆದು ಉಣ್ಣ ತಿಕ್ಕಿ ಮಡ್ಲಾಕಿ ತುಂಬ ಕಳಿಸ್ದೆ. ಹೆಂಗ್ಲ ನಂಬಂದಿನ್ನ? ಲವ್ ಸೋಮ, ನನ್ನ ಮೇಲೆ ನಂಬಿಕೆ ಇಲ್ವಂದ್ಲ ನಿಂಗೆ? ಅದೆಲ್ಲ ಅಪ್ಪ ಏನು ಪ್ಲ್ಯಾನ್ ಕಲ. ನನಗೆ ನಂಬಕ್ಕಾಯ್ತಿಲ್ಲ. ಲವ್, ನಾವಿಬ್ರು ಆತ್ರಕ್ಕೆ ಬಿದ್ದು ಏನೋ ಮಾಡ್ಬಿಡ್ತೀವಂತ ಹೋಗಿ ಹಿಂಗೆ ಮಾಡ್ಕೊಂಡು, ಆದರೆ ಅಪ್ಪ ಹಂಗಲ್ಲ ಕಲ. ಮಿತ್ರಗಳನ್ನ ದೂರ ಇಟ್ಟರು ಶತ್ರುಗಳನ್ನ ಜೊತೆಗೆ ಇಟ್ಕೋತಾರೆ. ಆ ಶಿವನು ಹಂಗೆ ಜೊತೆಗೆ ಇಟ್ಕೊಂಡು ಮುಂದಕ್ಕೆ ಒಂದಲ್ಲ ಒಂದಿನ ನನ್ನ ಮಗನ ಕತ್ಕೊಯ್ತಾರೆ ನೋಡ್ತಿರೋ. ಈಗಾಗಲೇ ಅವನ ತಂಗಿದಿರು ಎಲ್ಲರಿಗೂ ಕೆಟ್ಟ ಬಾಳ್ದವ್ರ ಸಂಬಂಧ ತರಬೇಕು ಅಂತ ಪ್ಲ್ಯಾನ್ ಮಾಡ್ತಾವ್ರೆ. ಒಂದು ಸರಿ ಆ ತಂಗಿದಿರು ಕಣ್ಣೀರಲ್ಲಿ ಕೈ ತೊಳೆದ್ರೆ ಆಮ್ಯಾಕೆ ಆ ಶಿವೋದನ್ನ ನೋಡಿ ನರಳಿ ನರಳಿ ಸಾಯ್ತನ್ಕಲ. ನಮ್ಮಿಬ್ರು ಶತ್ರುಗಳು ಒಬ್ಬರೇ ಕಲ. ನಿನ್ಗಿಂತ ಅವ್ರ ಮೇಲೆ ಕೋಪ ನನಗೈತೆ. ತಲೆ ಕೆಡ್ಸ್ಕೊಬೇಡ. ಆ ಶಿವ ಆದಷ್ಟು ಬೇಗ ಸಾಯ್ತಾನೆ.